ಪುತ್ತೂರು ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಕಳೆದ ಕೆಲ ದಿನಗಳಿಂದ ವಿದ್ಯುತ್ ಸರಿಯಾಗಿ ಪೂರೈಕೆಯಾಗದೆ ಜನಸಾಮಾನ್ಯರು ಪರದಾಟವನ್ನ ನಡೆಸುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇಂದು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ನೇತೃತ್ವದಲ್ಲಿ ಮೆಸ್ಕಾಂ ಇಲಾಖೆಯ ಶಾಖಾಧಿಕಾರಿ ಹಾಗೂ ಮಾನ್ಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಅಧಿಕಾರಿಗಳ ಭೇಟಿ ಮಾಡಿ ಸಮಸ್ಯೆಗಳ ಕುರಿತು ಚರ್ಚಿಸಿ ಮನವಿ ಪತ್ರವನ್ನು ನೀಡಲಾಯಿತು. ಕಳೆದೆರಡು ದಿನದಲ್ಲಿ ಕೆಲವು ಕಡೆಗಳಲ್ಲಿ ಲೋ ವೋಲ್ಟೇಜ್ ಸಮಸ್ಯೆ ಹಾಗೂ ಕೆಲವು ಕಡೆಗಳಲ್ಲಿ ಸರಿಯಾಗಿ ವಿದ್ಯುತ್ ಸಂಪರ್ಕ ಇಲ್ಲದೆ ಜನಸಾಮಾನ್ಯರು ವಿದ್ಯಾರ್ಥಿಗಳು ಸಂಕಷ್ಟ ಎದುರಿಸುವ ಪರಿಸ್ಥಿತಿ ಎದುರಾಗಿದೆ. ಕುಡಿಯುವ ನೀರಿಗೂ ಇದರಿಂದ ಸಮಸ್ಯೆಯಾಗ್ತಾ ಇದ್ದು ಜನಸಾಮಾನ್ಯರ ದಿನನಿತ್ಯದ ಬದುಕಿಗೆ ತೊಂದರೆಯಾಗ್ತಾ ಇದೆ. ಅಲ್ಲದೆ ಮೆಸ್ಕಾಂ ಸಹಾಯವಾಣಿ ಸಂಖ್ಯೆಗಳ ಕರೆ ಮಾಡಿದ್ರೆ ಸರಿಯಾದ ಪ್ರತಿಕ್ರಿಯೆ ಕೂಡ ಇಲಾಖೆಯ ಕಡೆಯಿಂದ ಬರ್ತಾ ಇಲ್ಲ ಎಂದು ಸಾರ್ವಜನಿಕರ ದೂರುಗಳು ವ್ಯಾಪಕವಾಗಿದೆ. ಆದಷ್ಟು ಬೇಗ ಮೆಸ್ಕಾಂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಸಮಸ್ಯೆಯನ್ನು ಪರಿಹರಿಸಬೇಕು. ಮುಂದಿನ ದಿನಗಳಲ್ಲಿ ಮಳೆಯ ಪ್ರಮಾಣ ಇನ್ನಷ್ಟು ಜಾಸ್ತಿ ಆಗುವ ಸಂಭವವಿದ್ದು ಇಲಾಖೆಯ ಪೂರ್ವಭಾವಿ ಕ್ರಮಗಳನ್ನು ಕೈಗೊಳ್ಳಬೇಕು. ಸರ್ಕಾರಕ್ಕೆ ಒತ್ತಡ ಹೇರಿ ಹೆಚ್ಚುವರಿ ಸಿಬ್ಬಂದಿಗಳನ್ನು ನೇಮಕಾತಿ ಮಾಡಬೇಕು ಹಾಗೂ ಗ್ರಾಹಕರಿಗೆ 2ಕ್ಕಿಂತ ಹೆಚ್ಚು ಸಹಾಯವಾಣಿ ಸಂಪರ್ಕ ಸಂಖ್ಯೆಯ ಮೂಲಕ ಜನರ ಸಮಸ್ಯೆಗೆ ನಿರಂತರವಾಗಿ ಸ್ಪಂದಿಸುವಂತಾಗಬೇಕು. ಸಮಸ್ಯೆಗಳನ್ನು ಮುಂದಿನ ದಿನಗಳಲ್ಲಿ ಪರಿಹರಿಸದೇ ಇದ್ದಲ್ಲಿ ಸ್ಥಳೀಯಾಡಳಿತ ಹಾಗೂ ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಲೈನ್ಮ್ಯಾನ್ಗಳ ಕೊರತೆಯ ವಿರುದ್ಧ ಪುತ್ತೂರಿನ ಜನರ ಸಹಕಾರದೊಂದಿಗೆ ಪ್ರತಿಭಟನೆಯನ್ನ ನಡೆಸಬೇಕಾಗುತ್ತದೆ ಎಂದು ಮನವಿ ಪತ್ರದ ಮೂಲಕ ಎಚ್ಚರಿಕೆಯನ್ನ ನೀಡಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟಿನ ಕಾರ್ಯದರ್ಶಿಗಳಾದ ಉಮೇಶ್ ಕೊಡಿಬೈಲು, ಅನಿಲ್ ತೆಂಕಿಲ, ಪ್ರಶಾಂತ್ ನೆಕ್ಕಿಲಾಡಿ, ಕೋಶಾಧಿಕಾರಿ ರೂಪೇಶ್ ನಾಯ್ಕ ಉಪಸ್ಥಿತರಿದ್ದರು. ನಾವು ಆದಷ್ಟು ಟಚ್ ಆಗುವುದನ್ನು ಟ್ರಿಮ್ ಮಾಡಿಕೊಂಡು ಹೋಗ್ಲಿಕ್ಕೆ ಟ್ರೈ ಮಾಡುದು. ಜಾಸ್ತಿ ತೆಗಿಲಿಕ್ಕೆ ಈ ಗಾಳಿ ಮಳೆ ಬರೋದು ಏನಾಗ್ತದೆ ಅದೆಲ್ಲ ತೆಗೆದುಗಳೇ ಒಂದು ಬೀಳ್ತದೆ, ಹತ್ತಿರ ದೂರ ಎಲ್ಲ ಬಂದು ಬೀಳ್ತದೆ. ಮತ್ತೆ ಇನ್ನೊಂದು ನೀವು ಹೇಳಿದ್ರಲ್ಲ ಲೈನ್ ಆಫ್ ಮಾಡಿ ಹೋಗುದು. ನಮ್ಮ ಟೌನ್ ಸೆಕ್ಷನ್ ಅಲ್ಲಿ ಅವರು 24 ಗಂಟೆ ರಾತ್ರಿ 12 ಗಂಟೆ 1 ಗಂಟೆ ಕೂಡ ಹೋಗಿ ಎಲ್ಲ ಕ್ಲಿಯರ್ ಮಾಡಿ ಬರ್ತದೆ. ಈ ರೂರಲ್ ಸೆಕ್ಷನ್ ಲೈಟ್ ಶಿಫ್ಟ್ ಇರಲ್ಲ, ಆಚೆ ಸೈಡ್ ನಮ್ಮ ಟೌನ್ ಅವರು ಹೋಗ್ಲಿಕ್ಕೆ ಆಗುದಿಲ್ಲ. ಒಂದು ಏರಿಯಾ ಬಿಟ್ಟು ಇನ್ನೊಂದು ಏರಿಯಾ ಹೋಗುವಾಗ ಆ ಲೈನ್ ಇಲ್ಲಿ ನಮ್ಮ ಲೈನ್ ನಿಮಗೆ ಗೊತ್ತಿರುದು, ಅದು ರಿಸ್ಕ್ ಆಗುತ್ತೆ. ಅಲ್ಲಿ ಜೆಇ ಆಫ್ ಮಾಡಿ ಕೊಡ್ಬೇಕು, ಅಲ್ಲಿ ಲೈನ್ ಕೊಟ್ಟು ಅಲ್ಲಿವರೆಗೆ ಮಾತ್ರ ಗೊತ್ತಿರುದು. ಅಂದ್ರೆ ಅದಕ್ಕೆ ರೂರಲ್ ಇದಕ್ಕೆ ಹೇಗೆ ರಾತ್ರಿಗೆ ಸಿಬ್ಬಂದಿ ನೇಮಕ ಮಾಡಲಿಲ್ಲ ಅಂತ ಈಗ ಇಲ್ಲ ಸದ್ಯ ಪರಿಸ್ಥಿತಿ ಆಗ್ಲಿಲ್ಲ. ಈಗ ಮುಂಚೆ ವೆಹಿಕಲ್ ಕೊಡ್ತಾ ಇರಲಿಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ. ಈಗ ಮಳೆಗಾಲ ಟೈಮ್ ವೆಹಿಕಲ್ ಕೊಡ್ತಾರೆ 12 ಗಂಟೆ ಹೊತ್ತಿಗೆ, ಅಂದ್ರೆ ರಾತ್ರಿ ಸಂಜೆ 6 ಗಂಟೆ ಬೆಳಿಗ್ಗೆ 6 ಗಂಟೆವರೆಗೆ ಯೂಸ್ ಮಾಡಿಕೊಂಡು ಸಿಬ್ಬಂದಿ ಮಾಡಿ ಕೆಲಸ ಮಾಡಿ, ಎಚ್ ಲೈನ್ ಕೆಲಸ ಮಾಡಿ